ರಾಜಧಾನಿ ದೆಹಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರು ಸ್ಫೋಟ ತನಿಖೆಗೆ ಫೀಲ್ಡ್ಗಿಳಿದಿದೆ ಎನ್ಐಎ ಟೀಮ್. ದೇಶದ ಪ್ರಮುಖ ಜೈಲಿನಲ್ಲಿರುವಂತಹ ಉಗ್ರರ ಮೇಲೆ ಕಣ್ಣಿಟ್ಟಿದ್ದಾರೆ. ಮುಂಬೈ, ಕೋಲ್ಕತ್ತಾ ಜೈಲಿನಲ್ಲಿರುವಂತಹ ಉಗ್ರರನ್ನ ವಿಚಾರಣೆ ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ. ದೆಹಲಿಯಲ್ಲಿ ನಡೆದಂತಹ ನಿಗೂಢ ಸ್ಫೋಟದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದರ ತನಿಖೆಗೆ ಎನ್ಐಎ ತಂಡ ಫೀಲ್ಡ್ಗಿಳಿದಿದೆ. ದೇಶದ ಪ್ರಮುಖ ಜೈಲಿನಲ್ಲಿರುವಂತಹ ಉಗ್ರರ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಮುಂಬೈ, ಕೋಲ್ಕತ್ತಾ ಜೈಲಿನಲ್ಲಿರುವಂತಹ ಉಗ್ರರ ವಿಚಾರಣೆ ಮಾಡುವಂತ ಕೆಲಸ ಆಗ್ತಾ ಇದೆ. ಪ್ರಮುಖ ಉಗ್ರ ಸಂಘಟನೆಗಳ ಶಂಕಿತರನ್ನ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ದೆಹಲಿ ಬಾಂಬ್ ಬ್ಲಾಸ್ಟ್ ನಲ್ಲಿ ಯಾವ ಸಂಘಟನೆಯ ಕೈವಾಡ ಇದೆ, ಯಾಕಂತಂದ್ರೆ ಇಲ್ಲಿವರೆಗೂ ಕೂಡ ಅದಕ್ಕೆ ಸಂಬಂಧಪಟ್ಟಂತ ಯಾವುದೇ ಸ್ಪಷ್ಟನೆ ಸಿಕ್ಕಿಲ್ಲ, ಕ್ಲಾರಿಟಿ ಸಿಕ್ಕಿಲ್ಲ. ಯಾವ ಉದ್ದೇಶಕ್ಕೆ ಈ ಬ್ಲಾಸ್ಟ್ ನಡೆದಿರಬಹುದು, ಈ ಕೃತ್ಯದಲ್ಲಿ ಯಾರ್ಯಾರ ಕೈವಾಡ ಇದೆ ಎಂಬುದರ ಬಗ್ಗೆ ವಿಚಾರಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಎನ್ಐಎ ಅಧಿಕಾರಿಗಳು. ಮುಂಬೈ ದಾಳಿ, ಬಾಂಬ್ ಬ್ಲಾಸ್ಟ್ ಏನಿದೆ ಅದರ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ ಒಂದಷ್ಟು ಜನ ಉಗ್ರರು. ಉಗ್ರರಿಂದ ಯಾರ ಕೈವಾಡ ಇದೆ ಅನ್ನುವಂಥ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ ಎನ್ಐಎ ಟೀಮ್. ಇನ್ನೆರಡು ದಿನಗಳಲ್ಲಿ ಯಾರ ಕೈವಾಡ ಇದೆ ಅನ್ನುವಂತಹ ಮಾಹಿತಿಯನ್ನ ಎನ್ಐಎ ಟೀಮ್ ಬಹಿರಂಗಪಡಿಸುತ್ತೆ. ಸಹಜವಾಗಿ ಉಗ್ರರು ಅಂತ ಅಂದ್ಮೇಲೆ ಇವರೆಲ್ಲ ಒಂದೇ ಟೀಮು, ಗೊತ್ತಿರುತ್ತೆ ಒಂದಲ್ಲ ಒಂದು ವಿಚಾರ. ಅದರ ಜೊತೆಗೆ ಈಗ ಡಾಕ್ಟರ್ ಉಮರ್ ಏನಿದ್ದಾನೆ, ಆತ ಸೂಸೈಡ್ ಬಾಂಬರು, ಆತನ ಸ್ನೇಹಿತ, ಆಮೇಲೆ ಡಾಕ್ಟರ್ ಶಾಹೀನು, ಹೀಗೆ ಎಲ್ಲರನ್ನೂ ಕೂಡ ಅರೆಸ್ಟ್ ಮಾಡುವಂತ ಕೆಲಸ ಆಗ್ತಾ ಇದೆ. ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ಅಗೇನ್ ಡೆಸ್ಕಿಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ದಿಲೀಪ್, ಒಂದ್ ಕಡೆ ಶಾಹೀನ್ ಬಗ್ಗೆ ನಾವು ಗಮನಿಸ್ತಾ ಇದ್ವಿ, ಇತ್ತ ಪ್ರಮುಖ ಕೇಸ್ಗಳಲ್ಲಿ ಭಾಗಿಯಾಗಿದ್ದಂಥ ಉಗ್ರರನ್ನ ಮುಂಬೈ ಆ ಭಾಗದಲ್ಲಿರುವಂಥ ಜೈಲ್ಗಳಲ್ಲಿ ವಿಚಾರಣೆ ಮಾಡೋದಕ್ಕೆ ಎನ್ಐಎ ಟೀಮ್ ಮುಂದಾಗಿರುವಂಥದ್ದು. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ದಿಲೀಪ್. ಹೌದು ಪ್ರಭು, ಏನಂದರೆ ನೀವು ಇತ್ತೀಚೆಗೆ ತಾನೇ ಒಂದು ಸುದ್ದಿಯನ್ನು ಗಮನಿಸಿದ್ರಿ. ನಮ್ಮ ಬೆಂಗಳೂರಿನ ಕೇಂದ್ರ ಕಾರಾಗೃಹದಲ್ಲಿ ಕೂಡ ಒಬ್ಬ ಉಗ್ರನ ಕೈಯಲ್ಲಿ ಮೊಬೈಲ್ ಇತ್ತು ಅಂತ ಹೇಳ್ಬಿಟ್ಟು ಮಾಹಿತಿ ಇತ್ತು. ಅದೇ ರೀತಿ ಏನು ಜೈಲುಗಳಲ್ಲಿ ಇರ್ತಾರಲ್ಲ ಭಯೋತ್ಪಾದಕರು, ಅವರಿಗೆ ಇರಬಹುದಾದಂಥ ನಂಟು, ಅವರು ಏನೊಂದು ಸ್ಲೀಪರ್ ಸೆಲ್ಗಳನ್ನ ಪೋಷಿಸ್ಕೊಂಡು ಬಂದಿದ್ರು ಅಥವಾ ಅವರು ಒಂದು ಸ್ಲೀಪರ್ ಸೆಲ್ನ ಭಾಗ ಆಗಿದ್ದರು, ಅವರ ಹ್ಯಾಂಡ್ಲರ್ಗಳು ಯಾರು, ಆ ರೀತಿಯಾದಂಥ ಮಾಹಿತಿಗಳೇನಿದೆ ಅದು ಇವಾಗಿನ ಭಯೋತ್ಪಾದಕ ಚಟುವಟಿಕೆಗಳು, ಇವಾಗ ಏನೊಂದು ಭಯೋತ್ಪಾದಕ ಕೃತ್ಯಗಳನ್ನು ಎಸಗ್ತಿರೋರು ಅವರ ಹ್ಯಾಂಡ್ಲರ್ಗಳು ಯಾರು ಅಂತ ಪತ್ತೆ ಮಾಡೋದಕ್ಕೆ ಪೊಲೀಸ್ನವ್ರಿಗೆ ಒಂದು ಸುಳುವನ್ನು ಸಿಗ್ಬೋದು. ಆ ನಿಟ್ಟಿನಲ್ಲಿ ಏನೊಂದು ಜೈಲುಗಳಲ್ಲಿ ಇರುವಂಥ ಭಯೋತ್ಪಾದಕರು ಯಾರಿದ್ದಾರೆ, ಬಂಧಿತ ಭಯೋತ್ಪಾದಕರು ಇರ್ಬೋದು ಅಥವಾ ಯಾರು ಭಯೋತ್ಪಾದಕರು ಅಂತ ಶಂಕೆ ಇರುತ್ತೆ, ವಿಚಾರಣಾಧೀನ ಕೈದಿಗಳಾಗಿರ್ತಾರೆ, ಆ ಶಂಕಿತ ಭಯೋತ್ಪಾದಕರು ಅವರೆಲ್ಲರನ್ನೂ ಕೂಡ ಈಗ ಹಂತ ಹಂತವಾಗಿ ವಿಚಾರಣೆಗೆ ಒಳಪಡಿಸೋಂಥ ಕೆಲಸ ನಡೀತಾ ಇದೆ. ಅದು ದಿಲ್ಲಿಯ ತಿಹಾರ್ ಜೈಲ್ ಇರ್ಬೋದು, ಮತ್ತು ಕೋಲ್ಕತ್ತಾ ಇರ್ಬೋದು, ಮುಂಬೈ ಇರ್ಬೋದು, ಜೊತೆಗೆ ಬೆಂಗಳೂರಿನಲ್ಲೂ ಈ ವಿಚಾರಣೆ ನಡೆದರೆ ಅಚ್ಚರಿ ಏನಿಲ್ಲ. ಎನ್ಐಎ ಘಟಕ ಏನಿದೆ ಅದು ತನಗೆ ಬೇಕಾದಂಥ ಮಾಹಿತಿಯನ್ನು ಜೈಲಲ್ಲಿ ಈಗಾಗಲೇ ಬಂಧಿತರಾಗಿರುವಂತಹ ಭಯೋತ್ಪಾದಕರ ಬಳಿ ಒಂದು ಸಂಗ್ರಹಿಸುವಂಥ ಕೆಲಸ ಮಾಡ್ತಾರೆ. ಇಲ್ಲಿ ಒಂದು ಪ್ರಮುಖ ವಿಚಾರ ಗಮನಿಸಬೇಕಾಗಿರೋದೇನೆಂದರೆ, ಯಾರು ಒಬ್ಬರು ಈಗಾಗಲೇ ಭಯೋತ್ಪಾದಕ ಕೃತ್ಯದ ಆರೋಪದಲ್ಲಿ ಕೆಲವರದ್ದು ಆರೋಪ ಸಾಬೀತಾಗಿ ಅವರು ಬಂಧಿತರಾಗಿರ್ಬೋದು ಅಥವಾ ಜೈಲಿನಲ್ಲಿರ್ಬೋದು, ಶಿಕ್ಷೆಯನ್ನು ಅನುಭವಿಸ್ತಿರ್ಬೋದು, ಅವರೆಲ್ಲರಿಗೂ ಈಗ ಫೀಲ್ಡಲ್ಲಿ ಆಪ್ರೇಟ್ ಮಾಡ್ತಿರೋಂಥ ಉಗ್ರರ ಜೊತೆ ಯಾವ ರೀತಿ ಸಂಪರ್ಕ ಇರ್ಬೋದು ಅಂತ ಪತ್ತೆ ಮಾಡೋದು ಮತ್ತು ಆ ಒಂದು ಮಿಸ್ಸಿಂಗ್ ಲಿಂಕ್ ಅಂತ ಏನಿದೆ ಅದನ್ನು ಅವರು ಒಂದು ಜೋಡಣೆ ಮಾಡಿ ಈ ಒಂದು ತನಿಖೆಗೆ ಒಂದು ಪ್ರಗತಿ ಸಾಧಿಸೋದು ಪೊಲೀಸ್ನವರ ಈಗ ಮೊದಲ ಕರ್ತವ್ಯ ಆಗಿರುತ್ತೆ. ಈ ಹಂತದಲ್ಲಿ ಎನ್ಐಎಗೆ ಸೇರಿದಂತೆ ವಿವಿಧ ರಾಜ್ಯಗಳ ಪೊಲೀಸ್ ತಂಡಗಳು ಈ ಒಂದು ತನಿಖೆಯಲ್ಲಿ ಜಂಟಿಯಾಗಿ ಕೈ ಜೋಡಿಸ್ತಿದ್ದಾವೆ ಪ್ರಭು.